ಹಲೋ ಏ ಏನು ಅವಳು ಏನು ಕರೆದು ನೀವು ಕೇಳಿಸ್ಕೊಂಡ್ರಾ? ಟೇಕಿಂಗ್ ಮೈ ಫಸ್ಟ್ ಬೈಟ್ ಆಫ್ ಮಸಾಲೆ ಪುರಿ. ಎಷ್ಟು ತಿಂಗಳಾಯ್ತಮ್ಮ? ಒಂದು 3 ತಿಂಗಳಾಗಿರೋದು. ಹಲೋ ಗೈಸ್, ಗುಡ್ ಈವ್ನಿಂಗ್. ಆ್ಯಂಡ್ ಇವತ್ತು ಆನ್ ಅ ಮಂಡೇ ಈವ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಕಾಲ ಕೂಡ್ ಬಂದಿದೆ ಮಸಾಲೆ ಪುರಿ ತಿನ್ನೋಕ್ಕೆ. ಆ್ಯಂಡ್ ಫೈನಲಿ ಇವತ್ತು ನಾವು ಮಸಾಲೆ ಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಅದು ಒಂದೇ ಅಲ್ಲ, ನಾಳೆ ನಾವೊಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ, ವಿಚ್ ಇವೆಂಚುಯಲಿ ಯು ವಿಲ್ ಸಿ ಇಟ್. ಯಾರು ಬರ್ಡೇ ಅಂತ ಆ ಪಾಪುಗೆ ಗಿಫ್ಟ್ ತೊಗೊಂಡು ಬರಬೇಕು. ನಾಳೆ ಅಂತಂದರೆ ಇವಾಗ ಹೋಗಿ ಗಿಫ್ಟ್ ತೊಗೊಳಕ್ಕೆ ತುಂಬ ಏನಂತಾರೆ ಬೇಗ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ನಮಗೆ ಈಸಿಯಾಗಿ ಸಿಗೋದೇನು ಬಟ್ಟೆ. ಸೊ ಬಟ್ಟೆ ತೊಗೊಂಡು ಬರೋಕ್ಕೆ ಅಂತ ನಾವು ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಗಂಗಮ್ಮ ಜಾತ್ರೆಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇವತ್ತು ಫಸ್ಟ್ ಡೇ ಆಫ್ ಜಾತ್ರೆ. ಫಸ್ಟ್ ಡೇ ಯೂಶಲಿ ಏನಿರುತ್ತೆ ಅಂತಂದರೆ ಹಾಲು ಕೊಳ ಇರುತ್ತೆ. ಹಾಲು ಏನು ಎಲ್ಲರೂ ಹಾಲನ್ನ ಎತ್ಕೊಂಡು ಬಂದು ಸರ್ಕಲ್ ಮಾರಮ್ಮ ದೇವಸ್ಥಾನದಿಂದ ತೊಗೊಂಡು ಬಂದು ಗಂಗಮ್ಮನ ಎಲ್ಲಿ ಕೂರಿಸ್ತಾರೆ, ಅಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋ ಮುಖ್ಯ ಏನಿರೋದು ಅದ್ರ ಹೆಸರೇನು ನಮಗೂ ಗೊತ್ತಿಲ್ಲ. ಒಂದು ಕಂಬ ಥರ ಇರುತ್ತೆ, ಆ ಕಂಬದ ಮೇಲೆ ಹಾಲಾಭಿಷೇಕ ಮಾಡ್ತಾರೆ. ಆ ಹಾಲಾಭಿಷೇಕ ಎಲ್ಲ ಮುಗಿದ ಮೇಲೆ ದೇವ್ರನ್ನ ಕೂರಿಸ್ತಾರೆ ನಾಳೆಗೆ. ಸೊ ಆ ಜಾಗಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಬನ್ನಿ, ಇನ್ಯಾಕೆ ಥರ ಹೋಗಿ ಫಸ್ಟು ಮಸಾಲೆ ಪುರಿ ತಿನ್ನೋಣ. ಬಾಯಲ್ಲಿ ನೀರು ಬರ್ತಾ ಇದೆ. ಎಷ್ಟು ದಿನ ಆಯ್ತು ಗೊತ್ತಾ ನಾನು ಮಸಾಲೆ ಪುರಿ ತಿಂದಿಲ್ಲ. ನನ್ನ ಫೇವ್ರೇಟ್ ಜಾಗ ಅಂತಂದರೆ ದತ್ತಾತ್ರೇಯ ಟೆಂಪಲ್ ಹತ್ರ ಇರುವಂಥ ಅಂಕಲು. ಮಸಾಲೆ ಪುರಿ ಎಲ್ಲ ಕಡೆ ಸಿಗುತ್ತೆ, ಬಟ್ ಅಲ್ಲಿ ಸಿಗುವಂಥ ಪರ್ಟಿಕ್ಯುಲರ್ ಟೇಸ್ಟ್ ನಾನು ಕ್ರೇವ್ ಮಾಡ್ತೀನಿ. ಅಲ್ಲಿಗೆ ಹೋಗೋಣ ಇವಾಗ. ಫಸ್ಟ್ ಮಸಾಲೆ ಪುರಿ, ಆಮೇಲೆ ಮಿಕ್ಕಿದ ಕೆಲಸ. ಫಸ್ಟ್ ಹೊಟ್ಟೆ ಪೂಜೆ, ಆಮೇಲೆ ಮಿಕ್ಕಿದ ಕೆಲಸ. ಲೆಟ್ಸ್ ಗೋ. ನಾನು ತುಂಬ ಚಿಕ್ಕವಳಿರ್ಬೇಕಾದ್ರಿಂದನೂ ಈ ಒಂದು ಅಂಗಡಿ ಇದೆ. ಇದೇ ಆಪೋಸಿಟ್ ಸೈಡಲ್ಲಿ ಬರೀ ಒಂದು ಕಾರ್ಟಲ್ಲಿ ಆಗ್ತಾಯಿದ್ರು ಅಷ್ಟೇ ಅಂಕಲ್ಲು. ಇವಾಗ ಅಂಗಡಿಗೆ ಶಿಫ್ಟ್ ಆಗಿದ್ದಾರೆ. ಎಷ್ಟೊಂದು ಕಡೆ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ, ಪಾನಿಪುರಿ ಆಗಿರಲಿ, ಬೇಲ್ಪುರಿ ಆಗಿರಲಿ, ಮಸಾಲೆ ಪುರಿ ಆಗಿರಲಿ, ಬಟ್ ಇಲ್ಲಿ ಸಿಗೋವಂಥ ಟೇಸ್ಟು ಸಖತ್ತಾಗಿರುತ್ತೆ. ಆ್ಯಂಡ್ ಒಂದು ನಾಸ್ಟಾಲಜಿಯಾ ಫೀಲಿಂಗ್ ಕೂಡ ಇರುತ್ತೆ. ಸೊ ನಾನು ಇಲ್ಲಿ ತುಂಬ ಇಷ್ಟಪಟ್ಟು ತಿಂತೀನಿ ಪಾನಿಪುರಿನ. ನಮ್ಮ ಮಸಾಲೆ ಪುರಿ ರೆಡಿಯಾಗಿ ಬಂದಿದೆ. ನೀವು ಯಾವಾಗಾದ್ರೂ ಮಲ್ಲೇಶ್ವರ ಕಡೆ ಬಂದಾಗ ಟ್ರೈ ಮಾಡಬೇಕಾದಂಥದ್ದು. ನಂಬರು, ಹೆಸರು ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬನ್ನಿ ಟ್ರೈ ಮಾಡಿ ನೀವು. ಸದ್ಯಕ್ಕೆ ನಾವು ತಿನ್ನೋಣ. ಟೇಕಿಂಗ್ ಮೈ ಫಸ್ಟ್ ಬೈಟ್ ಆಫ್ ಮಸಾಲೆ ಪುರಿ. ಎಷ್ಟು ತಿಂಗಳಾಯ್ತಮ್ಮ? ಒಂದು 3 ತಿಂಗಳಾಗಿರೋದು. ಏನೂ ಮಜಾ ಕೊಡೋಲ್ಲ ಆ ಮಸಾಲೆ ಮತ್ತು ಕ್ರಂಚಿ. ಅಲ್ಲಿಂದ ನಾವು ಗಾಡಿ ಹತ್ಕೊಂಡು ಸೀದಾ ಬಂದಿದ್ದು ಮಲ್ಲೇಶ್ವರಕ್ಕೆ. ಸೊ ಮಲ್ಲೇಶ್ವರದಲ್ಲಿ ನಮ್ಮ ಮಮ್ಮಿ ಒಂದು ಕಡೆ ನೋಡಿಟ್ಟಿದ್ರು, ಆ ಅಂಕಲ್ಲು ಅವ್ರ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಬೇರೆ ಕಡೆ ತೊಗೋಬೇಕಾಯಿತು. ಹೋಪ್ಫುಲ್ಲಿ ಇಲ್ಲಿ ನಮಗೆ ಒಳ್ಳೆ ಡಿಸೈನ್ ಇರುವಂಥ ಒಳ್ಳೆ ಬಟ್ಟೆ ಸಿಗುತ್ತೆ ಅಂದ್ಕೊಂಡ್ವಿ, ಬಟ್ ದೆನ್ ಸಿಕ್ಕಲಿಲ್ಲ. ಸೊ ಅಲ್ಲಿಂದ ನಾವು ಬೇರೆ ಅಂಗಡಿಗೆ ಹೋದ್ವಿ. ಅಲ್ಲಿ 3 ಪೀಸ್ ಸೆಟ್, ಜಾಕೆಟ್ ಆ ಥರ ಎಲ್ಲ ತುಂಬಾ ಆಪ್ಷನ್ಸ್ ಇತ್ತು. ನನಗೆ ಇಷ್ಟ ಆಗಿದ್ದು 3 ಪೀಸ್ ಸೆಟ್ನಲ್ಲಿ ಇದು ಒಂದು ಪೀಸ್ ವಿಚ್ ವಾಸ್ ಜುರಾಸಿಕ್ ಪಾರ್ಕ್ ಥೀಮ್ಡ್ ಆಗಿತ್ತು. ಬಟ್ ಅಫ್ಕೋರ್ಸ್ ನಮ್ಗೆ ಇಷ್ಟ ಆಗಿದೆಲ್ಲ, ನಮ್ಮ ಮಮ್ಮಿಗೆ ಇಷ್ಟ ಆಗಬೇಕು ಅಂತ ಇಲ್ವಲ್ಲ. ಸೊ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ಅವರು ಬೇರೆ ಥರದ್ದು ಇದೊಂದು ಜಾಕೆಟ್ ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಮಮ್ಮಿಗೆ ಇದು ಇಷ್ಟ ಆಯಿತು, ವಿಚ್ ವಾಸ್ ಪಾ ಅಂತ ಒಂದು ಬ್ರ್ಯಾಂಡಿಂದ. ವೆರಿ ಕಲರ್ಫುಲ್ ಆಗಿತ್ತು, ಸಮ್ಮರಿ ವೈಬ್ಸ್ ಇತ್ತು. ಆ್ಯಂಡ್ ಅಲ್ಲಿಂದ ಆಚೆ ಬಂದರೆ ಒಂದು ಅಮ್ಮ ಇಲ್ಲಿ ಸ್ಟಿಕ್ಕರ್ಸ್ ಮಾಡ್ತಾರೆ. ಅಲ್ಲಿ ನಾನು ಈ ಥರ ಸ್ಟಿಕ್ಕರ್ಸ್ನ ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಸಿಗ್ತಾನೇ ಇರಲಿಲ್ಲ. ಬಂದು ವಾಪಸ್ ಹೋಗ್ತಾಯಿದ್ದೆ. ಆ್ಯಂಡ್ ಫೈನಲಿ ಸಿಕ್ಕಿದ್ದಕ್ಕೆ 2 ತೊಗೊಂಡೆ. ಇದು ನಾನು ಮೋಸ್ಟ್ ಪ್ರಾಬ್ಲಿ ಟ್ರೆಡಿಷ್ನಲ್ ಎಲ್ಲ ಹಾಕಿದಾಗ ಇದೇ ಸ್ಟಿಕ್ಕರ್ ಯೂಸ್ ಮಾಡೋದು. ಆ್ಯಂಡ್ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ನಾವಿವಾಗ ಬಂದಿರೋ ಜಾಗನೇ ವಿತೌಟ್ ಸೇಯಿಂಗ್ ಇಟ್ ಗೋಸ್ CTRಗೆ. ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ನಾನು ಇಲ್ಲಿ CTRಗೆ ಬಂದಿರೋದು. ಮಸಾಲೆ ದೋಸೆ ತಿನ್ನೋಕ್ಕೆ ಅಂತ ಬಂದೆ. ಆ್ಯಂಡ್ CTRಗೆ ಹೋಗಿ ನಿಮಗೆ ಒಂದು ಸ್ವಲ್ಪ ಸಪ್ಪೆ ಅನಿಸಿದ್ರೆ, ಖಾರ ಏನೂ ಇಲ್ಲ ಅಂತ ಅನಿಸಿದ್ರೆ ಅವ್ರಿಗೆ ಹೇಳಿ ಸ್ಪೆಸಿಫಿಕ್ಕಾಗಿ ಕೆಂಪು ಚಟ್ನಿ ಹಾಕಿ ಬೆಣ್ಣೆ ಮಸಾಲೆ ದೋಸೆ ಮೇಲೆ ಅಂತ. ಸೊ ಅಲ್ಲಿ ಕೆಂಪು ಚಟ್ನಿ ಹಾಕ್ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಖಾರದ ಮಸಾಲೆ ದೋಸೆ ತಿನ್ನಂಗಿರುತ್ತೆ CTRನಲ್ಲಿ. ಅದಾದಮೇಲೆ ನಮ್ಮ ಮಮ್ಮಿ ಸೆಟ್ ದೋಸೆ ತೊಗೊಂಡಿದ್ರು. ಸೆಟ್ ದೋಸೆ ತಿನ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಬಿಸಿ ಇವಾಗ ನಾವು ಬಂದಿರೋದು ಜಾತ್ರೆಗೆ. ಕಲರ್ಫುಲ್ ವೈಬ್ಸು. ನನಗೆ ಆ್ಯಕ್ಚುಲಿ ಪ್ರೀವಿಯಸ್ ಡೇವರೆಗೂ ನಂಗೆ ಗೊತ್ತೇ ಇರಲಿಲ್ಲ ಇವತ್ತು ಜಾತ್ರೆ ಇದೆ ಅಂತ. ಯೂಶ್ವಲಿ ಮೇನಲ್ಲಿ ಆಗುತ್ತೆ. ಸೊ ಬೇರೆ ದಿನ ಆದಾಗ ಗೊತ್ತಾಗೋದೇ ಇಲ್ಲ ಯಾವಾಗ, ಯಾವ ತಿಂಗಳಲ್ಲಿ, ಯಾವ ಡೇಟು ಅಂತ. ಹಾಗೆ ವಾಕ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಯಾವಾಗಲೂ ಆನೆಗಳು ಈಸ್ ಕಾನ್ಸ್ಟೆಂಟ್ ಈ ಜಾತ್ರೆಯಲ್ಲಿ. ಆ್ಯಂಡ್ ಈ ಒಂದು ಆನೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನೋಡೋಕ್ಕೆ ತುಂಬಾ ಒಂಥರ ರಿಯಲಿಸ್ಟಿಕ್ ಫೀಲಿಂಗ್ ಕೊಡ್ತಾಯಿತ್ತು, ಕಣ್ಣಲ್ಲಿ ನೀರಿದ್ದಿದ್ದು. ಆ್ಯಂಡ್ ಎಷ್ಟು ಜನ, ದಿಸ್ ವಾಸ್ ಅರೌಂಡ್ ಎಟ್ 9:30, 9:45 ಅನಿಸುತ್ತೆ. ಅಷ್ಟು ಜನ ಇದ್ದರು. ಅದಾದಮೇಲೆ ಇನ್ನೂ ಜನ ಜಾಸ್ತಿನೇ ಆಗ್ತಾಯಿರ್ತಾರೆ, ಯಾಕಂದರೆ ನೈಟ್ ಆಗ್ತಾ ಕಮ್ಮಿ ಜನ ಬರ್ತಾರೆ ಅಂತ ನಾವು ಅನ್ಕೋತೀವಿ. ಬಟ್ ನೋಡಿದ್ರೆ ಹಂಗೆ ಅನ್ಕೊಂಡು ಎಲ್ಲರೂ ಹೋಗಿ ಜಾಸ್ತಿ ಜನನೇ ಆಗೋಗುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದು ಥ್ರೂ ಔಟ್ ದ ಪಾರ್ಟ್ ಅಂತಂದರೆ ಈ ಒಂದು
ದೇವ್ರ ಮೂರ್ತಿ ಎಷ್ಟು ಲಕ್ಷಣವಾಗಿದೆ, ಎಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅದಾದ್ಮೇಲೆ ದೇವಿ ಆ ಕಣ್ಣು ಮಿಟಕ್ಸ್ತಾ ಕತ್ತಿಂಗ್ ಆಡಿಸ್ತಾ ಇದ್ರೆ ಲಿಟ್ರಲಿ ನಾವೇನಾದರೂ ಮಾತಾಡಬೇಕಾದ್ರೆ ಯಾರಾದರೂ ಕೇಳಿಸ್ಕೊತಾ ಇರ್ತಾರಲ್ಲ, ಆ ಥರ ಒಂದು ಫೀಲಿಂಗ್ ಕೊಡ್ತು ನನಗೆ. ದೇವ್ರನ್ನ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಜಾತ್ರೆ ಹತ್ರ ಏನು ನಡೀತಾ ಇದೆ ಅನ್ನೋ ಲೈವ್ ಕೂಡ ಇಲ್ಲಿ ಪ್ಲೇ ಮಾಡಿದ್ರು, ವಿಚ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಹಿಯರ್ ಇಸ್ ದ ಕ್ಲೋಸ್ ಅಪ್ ಲುಕ್ ಆಫ್ ದೇವಿ ದರ್ಶನ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ. ನನಗಂತೂ ತುಂಬ ಇಷ್ಟ ಆಯ್ತು ಇದು. ನಾನು 3 days ಕಂಟಿನ್ಯೂಸ್ ಆಗಿ ಹೋದಾಗ್ಲೂ ಹೋಗಿ ದೇವ್ರನ್ನ ನೋಡ್ಕೊಂಡು ಬಂದೆ. ಲಾಸ್ಟ್ ಡೇ ಉತ್ಸವದ ಜೊತೆಗೆ ಆ ದೇವಿನೂ ಕರ್ಕೊಂಬಂದಿದ್ರು ಅಂತ ಅನಿಸುತ್ತೆ, ಐ ಡೋಂಟ್ ರಿಮೆಂಬರ್. ಪ್ರೊಸೆಷನ್ ವ್ಲಾಗ್ನಲ್ಲಿ ನೀವೇ ನೋಡ್ತೀರಾ. ಆ್ಯಂಡ್ ಇನ್ನೊಂದು ನೋಡಿದ್ರೆ ಒಂದು ರೌದ್ರ ಅವತಾರ ದೇವಿ ಮೂರ್ತಿ ಮಾತ್ರ ಇಟ್ಟಿದ್ರು, ಮುಖ ಮಾತ್ರ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಮುಂದೆ ಫೋಟೋ ತೊಗೊಂಡ್ರೆ ಎಲ್ಲ ರೆಡ್ಗೆ ಕಾಣಿಸ್ತಾ ಇದ್ವಿ ನಾವು. ಆ್ಯಂಡ್ ಇಲ್ಲಿ ಜಾತ್ರೆ ಅಂದಮೇಲೆ ಏನೇನೋ ಐಟಮ್ಸ್ ಎಲ್ಲನೂ ಇರುತ್ತಲ್ವ. ಇಲ್ಲಿ ನಮ್ಮ ಮಮ್ಮಿ ಇಯರಿಂಗ್ಸ್ ನೋಡ್ತಾಯಿದ್ರು, ಅವ್ರಿಗೆ ಬೇಕಾಗಿರೋವಂಥದ್ದು ಸಿಕ್ಕಲಿಲ್ಲ. ಬಟ್ ಎನಿವೇಸ್ ಇವಾಗ ಮುಂದಕ್ಕೆ ಹೋಗೋಣ. ಆ್ಯಂಡ್ ಗಂಗಮ್ಮ ದೇವಸ್ಥಾನದ ಬಲ್ಭಾಗದಲ್ಲಿ ಒಂದು ಲೈವ್ ಆರ್ಟ್ ಥರ ಇತ್ತು. ಈ ಮೂರ್ತಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಕತೆ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅದೇನು ಕತೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ, ಯಾಕಂದರೆ ಅದು ನಾನು ಇದ್ದಷ್ಟು ಹೊತ್ತು ಬರ್ತಾ ಇದ್ದಿತ್ತು ತೆಲುಗುನಲ್ಲಿ, ಮಲಯಾಳಮಲ್ಲಿ, ಎರಡೂ ನನಗೆ ಅರ್ಥ ಆಗಲ್ಲ. ಸೊ ನನಗೇನು ಅದು ಟ್ರೈ ಮಾಡ್ತಾಯಿದ್ರು, ಯಾವ ಪಾರ್ಟ್ ಆಫ್ ದ ಸ್ಟೋರಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು ಅಂತ ನಂಗೆ ಒಂದು ಸ್ವಲ್ಪನೂ ಅರ್ಥ ಆಗಲಿಲ್ಲ. ದೇವಿ 2 ಮಕ್ಕಳು ನಿಂಗೆ ಇಟ್ಕೊಂಡು ಎದ್ದೇಳ್ತಾರೆ, ಅದಾದಮೇಲೆ ಶಿವ ಹಿಂದೆ ಹೋಗಿ ಮಲ್ಕೊಳ್ತಾರೆ, ಒಂದರಷ್ಟು ರೌಂಡ್ ಹಾಕ್ತಾರೆ, ವಾಪಸ್ ಬರ್ತಾರೆ. ಅದಾದಮೇಲೆ ಶಿವನ ತಲೆಯಿಂದ ನೀರು ಬರುತ್ತೆ. ಸೊ ಐ ರಿಯಲಿ ಡಿಂಟ್ ಗೆಟ್ ಏನಿದು ಅಂತ ನಂಗೆ ದೇವರನ್ನೇ ಅರ್ಥ ಆಗಲಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ, ಏನಾದರೂ ಅರ್ಥ ಆದರೆ ಪ್ಲೀಸ್ ನನಗೂ ಹೇಳಿ ಏನು ನಡೀತಾ ಇದೆ ಇಲ್ಲಿ ಅಂತ. ಯಾವ ಪಾರ್ಟ್ ಆಫ್ ದ ಸ್ಟೋರೀಸ್, ನಾನು ತುಂಬ ಸ್ಟೋರೀಸ್ ಕೇಳಿದ್ದೀನಿ, ಶಿವ ಪಾರ್ವತಿ ಮತ್ತು ದೇವಿ ಬಗ್ಗೆ ಏನೇನು ಸ್ಟೋರೀಸ್ ಇದೆ ಅದೆಲ್ಲ ಕೇಳಿದ್ದೀನಿ. ಬಟ್ ನಾನು ಕೇಳಿದಂಥ ಸ್ಟೋರಿಗಳು ಇದಿರಲಿಲ್ಲ. ಸೊ ನೀವು ಹೇಳಿ ನನಗೆ ಇದು ಯಾವ ಕತೆ ಅಂತ, ಯಾವ ಪಾರ್ಟ್ ಆಫ್ ದ ಕತೆ ಇರ್ಬೋದು ಅಂತ. ಆ್ಯಂಡ್ ಅಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡು ಅವ್ರ ಫ್ಯಾಮಿಲೀಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾಯಿದ್ರು. ಬಟ್ ಸ್ಟಿಲ್ ಡಸಂಟ್ ಆನ್ಸರ್ ಮೈ ಕ್ವೆಶನ್, ಯಾಕೆ ಅಲ್ಲಿ ಮಲಯಾಳಂ ತೆಲುಗುಲೆಲ್ಲ ಪ್ಲೇ ಮಾಡ್ತಾಯಿದ್ರು, ಅಂದರೆ ನಮಗೆ ಅರ್ಥ ಆಗದಿರೋ ಭಾಷೆನಲ್ಲಿ ಯಾಕೆ ಪ್ಲೇ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂತ ನೋಡೋ ಕುತೂಹಲದಲ್ಲಿ ನಾವು ಅಲ್ಲೇ ನಿಂತ್ಕೊಂಡಿದ್ವಿ. ಆ್ಯಂಡ್ ಎಷ್ಟೋ ತನಕ ಅದನ್ನು ನೋಡ್ತಾ ಇದ್ವಿ. ಇವಾಗ ಕೊನೆಗೂ ಶಿವ ಎದ್ದು ಕೂತ್ಕೊಳ್ತಾರೆ ಆ್ಯಂಡ್ ಶಿವನ ತಲೆ ಮೇಲಿಂದ ನೀರು ಬರುತ್ತೆ. ದಟ್ ಈಸ್ ವೇರ್ ಗಂಗೆ ಸಿಟ್ಸ್ ಅಲ್ವಾ. ಸೊ ನೀರು ಹಾಕಿದ್ರು, ಎಲ್ಲರೂ ಮಕ್ಕಳೆಲ್ಲ ನೀರು ಜೊತೆ ಆಟ ಆಡ್ತಾಯಿದ್ರು. ಅವ್ರಿಗೆ ಒಂದು ಖುಷಿ, ಅವ್ರು ಅಲ್ಲಿ ನಿಂತ್ಕೊಂಡಿದ್ದಿದ್ದೆ ನೀರು ಬರೋಕ್ಕೋಸ್ಕರ ಕಾಯ್ಕೊಂಡು. ಆ್ಯಂಡ್ ಇವಾಗ ನಾವು ಗಂಗಮ್ಮ ದೇವಿ ಜಾತ್ರೆ ರೋಡ್ ಏನಿದೆ, ಗಂಗಮ್ಮ ದೇವಿನ ಎಲ್ಲಿ ಕೂರಿಸ್ತಾರಲ್ವ ಆ ರೋಡ್ಗೆ ಹೋಗ್ತಿದ್ವಿ. ಇನ್ನೂ ಅದು ಎಂಟ್ರಿ ಬೋರ್ಡ್ನೆಲ್ಲ ಫಿನಿಷ್ ಮಾಡಿರಲಿಲ್ಲ, ಇನ್ನೂ ಅದ್ರ ಕೆಲಸ ಎಲ್ಲ ನಡೀತಾ ಇತ್ತು. ಸೊ ಅದನ್ನು ನೋಡ್ಕೊಂಡು ಹಾಗೆ ಹೊರಟ್ವಿ ನಾವು ಮುಂದಕ್ಕೆ. ಬಟ್ ಇಲ್ಲಿ ತುಂಬಾ ಕಮ್ಮಿ ಜನ. ನಮ್ಮ ಮಮ್ಮಿಗೆ ಆ ಓಲೆ ಸಿಗ್ತಾ ಇಲ್ಲ, ನಮ್ಮಮ್ಮ ಬಿಡ್ತಾ ಇಲ್ಲ. ಅದು ಯಾವುದೋ ಓಲೆ ನೋಡ್ಬಿಟ್ಟವ್ರು ನಮ್ಮಮ್ಮ, ಸಿಗೋ ತನಕ ಬಿಡ್ತಾ ಇಲ್ಲ. ಅದ್ರ ಜೀವ ತಿಂತವ್ರು, ಅದು ಎಲ್ಲಿ ಸಿಗ್ತಾ ಇದೋ ದೇವ್ರಿಗೆ ಗೊತ್ತು. ಬರು ಇದೊಂಥರ ಹುಚ್ಚು. ಯಾವ ಥರ ಇರಬೇಕು? ಈ ಥರನಾ? ಈ ಥರ ಇರಬೇಕು. ಈ ಥರ ಈ ಕಲರಲ್ಲಿ ವೈಟು ಎರಡೂ ಬರೀ ವೈಟ್ ಮಾತ್ರ. ಈ ಕಲರ್ ಈ ಥರ ರೌಂಡಲ್ಲಿ ಇರಬೇಕು. ಆ್ಯಂಡ್ ಆನ್ ದ ವೇ ಜಾತ್ರೆ ಬೀದಿಲಿ ನಡ್ಕೊಂಡು ಬರಬೇಕಾದ್ರೆ ನಮ್ಮ ಎಷ್ಟು ಜನ ಫಾಲೋವರ್ಸ್ ಸಿಕ್ಕಿದ್ರು ಗೊತ್ತಾ? ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟೊಂದು ಜನ ಸಿಕ್ಕಿದ್ರು. ಪುಟ್ ಮಕ್ಕಳು ನಮ್ಮನ್ನ ಯೂಟ್ಯೂಬ್ನಲ್ಲಿ ನೋಡೋರು ತುಂಬ ಜನ ಸಿಕ್ಕಿದ್ರು. ಆ್ಯಂಡ್ ಫಸ್ಟ್ ಡೇನಲ್ಲಿ ಈ ಥರ ದೇವಿ ಮೇಲೆ ಹಾಲಿನ ಅಭಿಷೇಕ ಮಾಡ್ತಾರೆ. ಮುಂಚೆ ಎಲ್ಲ ದೇವಿನ ಕೂರಿಸ್ತಾ ಇದ್ದಂಥ ಒಂದು ಕಂಬದ ಮೇಲೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ರು. ಈ ಸಲ ಏನೋ ದೇವಿ ವಿಗ್ರಹದ ಮೇಲೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಇದಾದಮೇಲೆ ಹಿಂದೆಗಡೆ ಕರ್ಟನ್ ನೀವೇನು ನೋಡಿದ್ರಿ ಅಲ್ಲಿ ದೇವ್ರನ್ನ ಕೂರಿಸ್ತಾರೆ. ಸೊ ಅದಾದಮೇಲೆ ನಾನು ಗಾಡಿ ನಿಲ್ಸಿದ ಜಾಗಕ್ಕೆ ಮತ್ತೆ ವಾಪಸ್ ಹೋಗಬೇಕಾಯ್ತು, ಯಾಕಂದರೆ ನಮ್ಮ ಮಮ್ಮಿ ಬಾಟಲ್ ತೊಗೊಂಡು ಬಂದಿದ್ರು ದೇವರದ್ದು ಅಭಿಷೇಕದ ಹಾಲು ಇಸ್ಕೊಳ್ಳೋಕ್ಕೆ. ಬಟ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ರು ಅದನ್ನು ಗಾಡಿನಲ್ಲೇ. ಸೊ ನಾನು ಗಾಡಿನ ತೊಗೊಂಡು ಮತ್ತೆ ವಾಪಸ್ಸು ದೇವ್ರ ಹತ್ರ ಬಂದು ಅದಾದಮೇಲೆ ಬಾಟ್ಲು ಕೊಟ್ಟಮೇಲೆ ಅವ್ರು ಇವಾಗ ಹಾಲು ಇಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಜನ ನೋಡ್ತಾ ಇದ್ದೀರಾ, ಅವರೆಲ್ಲ ಜನ ನಿಂತಿರೋದು ಹಾಲಿನ ಅಭಿಷೇಕ ಮಾಡೋಕ್ಕೆ ಹಾಲು ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಡ್ರೋನ್ ಎಲ್ಲ ಅಲ್ಲಿ ಫ್ಲೈ ಆಗ್ತಾಯಿತ್ತು, ನೋಡೋಕೆ ತುಂಬಾ ಚೆನ್ನಾಗಿತ್ತು. ಮುಂಚೆ ಎಲ್ಲ ಸರ್ಕಲ್ ಮಾರಮ್ಮ ದೇವಸ್ಥಾನದಿಂದನೇ ಬರಬೇಕಾಗಿತ್ತು ಹಾಲು ಎತ್ಕೊಂಡಿರೋರು. ಬಟ್ ನಾವು ಈ ಸಲ ತುಂಬ ಜನ ನೋಡಿದ್ವಿ, ಪೀಪಲ್ ವೇರ್ ಕಮಿಂಗ್ ಮನೆಯಿಂದನೇ ಹಾಲು ಎತ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾಯಿದ್ರು. ಯೂಶ್ವಲಿ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಬಟ್ ಏನೋ ಗೊತ್ತಿಲ್ಲ, ಥ್ರೂ ಔಟ್ ದ ಇಯರ್ಸ್ ಇಟ್ ಮೈಟ್ ಹ್ಯಾವ್ ಚೇಂಜ್ಡ್. ಆ್ಯಂಡ್ ಫೈನಲಿ ನಾವು ಇವಾಗ ಹಾಲು ಇಸ್ಕೊಂಡು ಅಲ್ಲಿಂದ ಹೊರಡೋ ಟೈಮ್. ಇದಕ್ಕೆಲ್ಲ ಬೇವಿನ ಸೊಪ್ಪು ಹಾಕಿರ್ತಾರೆ, ಸೊ ಇದನ್ನು ನಾವು ಕಾಯ್ಸೋಕ್ಕಾಗಲ್ಲ. ಪ್ರಸಾದ ಥರ ಒಂದು ಲೋಟದಲ್ಲಿ ಹೀಗೆ ಹಸಿ ಹಾಲು ಹಾಕ್ಕೊಂಡು ಕುಡಿಬೇಕಷ್ಟೇ. ಹಲೋ ಏನೋ ಅವಳು ಏನು ಕರೆದು ನೀವು ಕೇಳಿಸ್ಕೊಂಡ್ರಾ? ಹಲೋ ಅಂದೆ. ಏನೋ ಹಲೋ ಗೈಸ್, ವೆಲ್ಕಮ್ ಟು ಸೆಕೆಂಡ್ ಡೇ. ನಿನ್ನೆ ಅರ್ಜೆಂಟ್ ನನಗೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಜಾತ್ರೆ ಮುಗಿಸ್ಕೊಂಡು ಹೋಗೋಷ್ಟು ಲೇಟೇ ಆಗೋಯ್ತು. ಆ್ಯಂಡ್ ಇವಾಗ ನಾವು ರೆಡಿ ಆಗ್ಬಿಟ್ಟು ಬಂದಿದ್ದೀವಿ ದ ಬೇಬೀಸ್ ಬರ್ಡೇಗೆ. 4:15 ಹೇಳಿರೋ ಬರ್ಡೇಗೆ ನಾವು 7 ಗಂಟೆಗೆ ಬಂದಿದ್ದೀವಿ. ನಮ್ಮ ಕೈಲಿ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ನಮ್ಮ ಮಮ್ಮಿ ಇವತ್ತು ಊರಿಗೆ ಹೋಗಿದ್ದು ದೇವಸ್ಥಾನಕ್ಕೆ, 2 ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಊರ ಕಡೆ 3 ದೇವಸ್ಥಾನಕ್ಕೆ
3 ದೇವಸ್ಥಾನಕ್ಕೆ. ನಮ್ಮ 3 ಕಡೆ ಮಧ್ಯಾಹ್ನ ಮೇಲೇ ಪೂಜೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅದರಿಂದ ಲೇಟ್ ಆಗೋಯ್ತು. ಅವ್ರು ನೋಡ್ಕೊಂಡು ಬರೋದಕ್ಕೂ, ನಾನು ಆಫೀಸಿಂದ ಹೊಡ್ಕೊಂಡು ಬರೋದಕ್ಕೂ ಇಷ್ಟು ಲೇಟ್ ಆಯಿತು. ಬನ್ನಿ ಹೋಗಿ ಫಸ್ಟ್ ಬರ್ಡೇ ಅಟೆಂಡ್ ಮಾಡೋಣ, ಮಿಕ್ಕಿದೆಲ್ಲ ಆಮೇಲೆ ನೋಡೋಣ. ಅದೇನು ಯಾವುದು ಸಿಗದೆ ಇಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ಅಥವಾ ಅವ್ರಿಗೆ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ. ನಮ್ಮ ಬೆಲ್ ರೋಡಲ್ಲೇ ಎಷ್ಟೊಂದು ಈ ಥರ ಪಾರ್ಟಿ ಪ್ಲೇಸಸ್ ಇದೆ. ಬಸವನ ಗುಡಿನಲ್ಲಿ ಮಾಡಿದ್ದಾರೆ. 6 ಗಂಟೆಗೆ ನಾವು ಹೊರಟಿದ್ದಕ್ಕೆ 7 ಗಂಟೆಗೆ ಫ್ರಸ್ಟ್ರೇಷನ್ ತೋರಿಸ್ತಾ ಇದೀನಿ. ಈ ಟ್ರಾಫಿಕಲ್ಲಿ, ಪೀಕ್ ಟ್ರಾಫಿಕಲ್ಲಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ದೇ ಪಾರ್ಟಿ ಗುರು, ದಿ ಪಾರ್ಟಿನ ದ ಪಾರ್ಟಿನ ಗೊತ್ತಿಲ್ಲ, ಅದೇ ಪ್ಲೇಸ್ ನಾವು ಇವಾಗ ಬಂದಿರೋದು. ಪಾರ್ಟಿ ಪ್ಲೇಸ್ ರೆಂಟ್ ಕೊಡ್ತಾರಲ್ಲ ಆ ಥರ ಪ್ಲೇಸ್. ಲೆಟ್ಸ್ ಗೋ. ಇದೇ ಜಾಗ. ಸೊ ಈ ಒಂದು ಪಾರ್ಟಿ ವೆನ್ಯೂನಲ್ಲಿ ತುಂಬಾ ಲೌಡ್ ಮ್ಯೂಸಿಕ್ ಇತ್ತು, ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ನಮ್ಮನ್ನ ಕೇಳಿದ ಕ್ವೆಶನ್, ರಾಜು ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ಆಂಟಿ ಅಂತ. ಇನ್ನೇನು ಅವ್ರು ಅಲ್ಲಿಂದ ಹೊರಟು ಊಟಕ್ಕೆ ಹೋಗ್ಬೇಕನ್ನುವಾಗ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಹೋಗಿ ಕುಕ್ಕಿಗೆ ವಿಶ್ ಮಾಡಿಬಿಟ್ಟು ಇವಾಗ ನಾವು ಹೋಗ್ತಾಯಿದ್ದೀವಿ ಊಟಕ್ಕೆ. ಇಲ್ಲೇ ಎಲ್ಲೋ ಹೋಟೆಲ್ ಇದೆಯಂತೆ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಬನ್ನಿ ನಿಮಗೂ ಅಪ್ಡೇಟ್ ಮಾಡ್ತೀನಿ. ಎಂಥ ರೋಡಲ್ಲಿ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾರಾದರೂ ಫೋನ್ ಇಟ್ಕೊಂಡ್ರೆ ಅಷ್ಟೇ ನನ್ನ ಕತೆ. ನಿಮಗೆ ಹೇಳ್ದೇ ಗೊತ್ತಾಗಿರುತ್ತೆ ಆಲ್ರೆಡಿ ದಟ್ ನಾವು ಹೋಗೋಷ್ಟರಲ್ಲಿ ಕೇಕ್ ಕಟ್ ಮಾಡಿ ಎಲ್ಲ ಆಗೋಗಿತ್ತು. ಆಲ್ರೆಡಿ ಅಲ್ಲಿಂದ ಹೊರಡಕ್ಕೆ ತಯಾರಿ ಮಾಡ್ತಾಯಿದ್ರು, ಅದಕ್ಕೆ ನಾನು ಕೇಕ್ ಕಟ್ಟಿಂಗ್ ಏನೂ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದು ಕಾಮತ್ ಆಹಾರ್ಗೆ. ಕಾಮತ್ ಬುಲ್ರಾಕ್ ಏನೋ ಆಹಾರ ಇಲ್ಲಿರೋದು, ಅದು ಬಸವನಗುಡಿನಲ್ಲಿ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಲೈವಲ್ಲಿ ರೊಟ್ಟಿ ಮೇಕಿಂಗ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿತ್ತು. ಅದೊಂಥರ ನೆಕ್ಸ್ಟ್ ಲೆವೆಲ್ ಸೌಂಡ್ ಥರನೇ ಇರುತ್ತೆ. ಅವ್ರು ಹೇಗೆ ರೊಟ್ಟಿ ತಟ್ತಾರೆ ಅಂತ 3 ಜನ ತಟ್ತಾಯಿದ್ರು. ಅದನ್ನು ಒಬ್ಬರು ಅಲ್ಲೇ ಬೇಯಿಸಿ ಕೊಡ್ತಾಯಿದ್ರೆ, ಈ ಕಡೆ ಒಬ್ಬರು ಅದನ್ನು ಎತ್ಕೊಂಡು ಪ್ಯಾಕ್ ಮಾಡ್ತಾಯಿದ್ರು, ಸರ್ವ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ದಿಸ್ ಈಸ್ ಹೌ ದೇ ಮೇಕ್ ಇಟ್. ಲೈಕ್ ನಾವು ಎಷ್ಟೊಂದು ಸಲ ಮನೇಲಿ ಟ್ರೈ ಮಾಡಿದ್ದೀವಿ, ಈ ಥರ ತಟ್ಟೋಕ್ಕಾಗಲ್ಲ. ಅದು ಲಟ್ಟಣಿಗೆಲೆ ಚಪಾತಿ ಥರ ಹೊಸಿಬೇಕಾದ್ರೆ ಅದು ಆಲ್ರೆಡಿ ಕಿತ್ಕೊಂಡು ಬಂದುಬಿಟ್ಟಿರುತ್ತೆ ಸೈಡಿಂದ. ಸೊ ಇಟ್ಸ್ ಅ ಟಾಸ್ಕ್ ದಟ್ ಕ್ಯಾನ್ ನೆವರ್ ಬಿ ಡನ್. ನೀವು ಯಾರಾದರೂ ಮನೇಲಿ ಜೋಳದ ರೊಟ್ಟಿ ಈ ಥರ ಮಾಡ್ತೀರಾ ಅಂದರೆ ಹೇಳಿ, ನಾನು ಇಲ್ಲಿಂದನೇ ನಿಮ್ಗೊಂದು ದೊಡ್ಡ ನಮಸ್ಕಾರ ಆಗ್ತೀನಿ. ಆ್ಯಂಡ್ ವೆರಿ ಲಿಮಿಟೆಡ್ ಪೀಪಲ್ನ ಆಂಟಿ ಕರ್ತಿದ್ರು, ಹೂ ಆರ್ ವೆರಿ ಕ್ಲೋಸ್ ಟು ದೇರ್ ಫ್ಯಾಮಿಲಿ ಆ್ಯಂಡ್ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಅದರಲ್ಲಿ ಆಂಟಿ ಅವರ ಅಣ್ಣಂದರು ಆ್ಯಂಡ್ ಅವ್ರ ಫ್ಯಾಮಿಲಿ, ಅದಾದಮೇಲೆ ನಾವು, ಅವ್ರ ಫ್ರೆಂಡ್ಸ್ ಆ್ಯಂಡ್ ತ್ರಿವೇಣಿ ಫ್ರೆಂಡ್ಸ್, ಅವರ ಫ್ರೆಂಡ್, ಅವ್ರ ಆಂಟಿಯವರ ಇನ್ನೂ ಕ್ಲೋಸ್ ಫ್ರೆಂಡ್ಸ್, ಅವರ ಮಗಳು ಹೂ ಸ್ಟೇಸ್ ಹಿಯರ್ ಇನ್ ಬ್ಯಾಂಗ್ಳೂರ್, ಅವ್ರನ್ನೆಲ್ಲರನ್ನೂ ಕರ್ತಿದ್ರು. ಆ್ಯಂಡ್ ನನಗೆ ಯಾರು ಅಷ್ಟೊಂದು ಜನ ಪರಿಚಯ ಇಲ್ದಿರೋದ್ರಿಂದ ನಾನು ಯಾವುದು ವೀಡಿಯೋಸ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತಿದ್ದೆ. ಆಮೇಲೆ ರಾಜುನೇ ಬಂದ್ಬಿಟ್ಟು ಕೊಡಿ ಅಕ್ಕ ನಾನೇ ವೀಡಿಯೋ ಮಾಡ್ಕೊಂಡ್ಬರ್ತೀನಿ ಅಂತ ತೊಗೊಂಡು ಹೋದ. ಸೊ ಅವನು ಎಲ್ಲರನ್ನೂ ಒಂದು ರೌಂಡ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದ ಯಾರ್ಯಾರು ಇದ್ದಾರೆ ಅಂತ. ಆ್ಯಂಡ್ ಹಿಯರ್ ಈಸ್ ಮಂಜು ಆಂಟಿ ಆ್ಯಂಡ್ ಅಮ್ಮಮ್ಮ. ಅವ್ರನ್ನ ನಾನು ಅಮ್ಮಮ್ಮ ಅಂತಲೇ ಕರಿತೀನಿ, ಸ್ವೀಟೆಸ್ಟ್ ಸೋಲ್ ಆನ್ ದ ಅರ್ತ್. ಆ್ಯಂಡ್ ಅದಾದಮೇಲೆ ಇವಾಗ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಂಥ ಟೈಮ್ ವಿತ್ ಜೋಳದ ರೊಟ್ಟಿ ಆ್ಯಂಡ್ ಲಾಡ್ ಆಫ್ ಬೆಣ್ಣೆ. ಗಾಡಿ ಚಾರ್ಲಿ ಎಗ್ರು ಬೇಡ ನೀನು, ಚಾರ್ಲಿ ನೀನು ಹಿಂಗೆ ಮಾಡೇ ಅವ್ನು ಎಗ್ರದು ಕಲ್ತಿರೋದು. ಬಾ ಜಾತ್ರೆಗೆ ಹೋಗೋಣ ನಾವು. ಚಾರ್ಲಿ ಇಲ್ಲಿ ಚಾರ್ಲಿ. ನಾವು ಮನೆಗೆ ಬಂದಮೇಲೆ ನಿಮ್ಮಿ ಹೇಳ್ದ, ದಿಸ್ ಇಸ್ ಡೇ 2 ಆಫ್ ಗಂಗಮ್ಮ ಜಾತ್ರೆ ಅಲ್ವಾ, ಇವಾಗ ಕರ್ಗ ನಡೆಯುತ್ತೆ, ಸೊ ಕರ್ಗ ನೋಡೋಕೆ ಹೋಗೋಣ ಬಾ ಅಂತ ಕರ್ಕೊಂಡೋದ. ಇದು ಪರ್ಟಿಕ್ಯುಲರ್ಲಿ ಒಂದೊಂದು ರೋಡ್ಗೆ ಹೋಗುತ್ತೆ. ಆ ರೋಡಲ್ಲಿ ಯಾರ್ಯಾರು ಮನೆಯವರು ಪೂಜೆ ಮಾಡಿಸ್ಬೇಕು ಅಂತ ಇರ್ತಾರೆ, ಅಲ್ಲೆಲ್ಲ ರಂಗೋಲಿ ಹಾಕಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ ಹೋಗಿ ಕರ್ಗ ಪೂಜೆ ಮಾಡಿಸ್ಕೊಳುತ್ತೆ. ಆ್ಯಂಡ್ ಆಲ್ ಆಫ್ ಅ ಸಡನ್ ಅವರು ಟಮಟೆಯವರು ನಿಮ್ಮಿನ ನೋಡಿದ ತಕ್ಷಣ ಬಂದ್ಬಿಟ್ರು ಅಲ್ಲಿಗೆ. ಆ್ಯಂಡ್ ಹೆಂಗೆ ಟಮಟೆ ಹೊಡಿತಾರೆ ಅಂತ ನೀವು ಇವಾಗ ಕೇಳಿಸ್ಕೊಳ್ಳೇಬೇಕು, ಬಿಕಾಸ್ ಬಿಡ್ತೇನೆ ಇರಲಿಲ್ಲ ಅವನ್ನ. ಅದೇನು ಡ್ಯಾನ್ಸ್ ಮಾಡೋಕ್ಕೆ ಕೇಳ್ತಾ ಇದ್ದೀರಾ ಅಥವಾ ದುಡ್ಡು ಕೇಳ್ತಾ ಇದ್ರ ಅಂತ ನನಗೂ ಅರ್ಥ ಆಗೋಕ್ಕೆ ತುಂಬ ಟೈಮ್ ಆಯಿತು. ಬಟ್ ರಾ ಸೌಂಡ್ ನಿಮಗೋಸ್ಕರ ಇವಾಗ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಟರ್ನ್ಸ್ ಔಟ್ ಅವರು ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ಅವ್ನ ಮುಂದೆ ಹಂಗೆ ಬಾರಿಸ್ತಾಯಿದ್ರು. ಆ್ಯಂಡ್ ಅವ್ನು ಬೇರೆ ವಾಲೆಟ್ ತೊಗೊಂಡು ಬಂದಿರಲಿಲ್ಲ, ಮನೇಲೇ ಮರೆತು ಬಂದುಬಿಟ್ಟಿದ್ದ. ಅಲ್ಲಿಂದ ಜಾಗ ಪ್ಲೇಸ್ ಚೇಂಜ್ ಮಾಡಿಕೊಂಡು ಇವಾಗ ಕರ್ಗ ಎಲ್ಲಿದೆ ಅಂತ ಕೇಳಿಕೊಂಡು ಕರ್ಗ ನೋಡುವಂಥ ಟೈಮ್.
ಕರ್ಗ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ಏನೇ ಹೇಳಿ ಅದೇನೋ ಒಂಥರ ಖುಷಿ ಕರ್ಗ ನೋಡೋಕ್ಕೆ. ಆ್ಯಂಡ್ ಇದೆಲ್ಲ ಹೂವು ಹಾಸಿದ್ದು ಕರ್ಗ ನಡ್ಕೊಂಬರೋಕ್ಕೆ. ಇವಾಗ ನಾವು ಮತ್ತೆ ದೇವ್ರ ಹತ್ರ ಬಂದಿದ್ದೀವಿ. ಇಲ್ಲಿ ದೇವ್ರನ್ನ ಕೂರಿಸಿದ್ದಾರೆ. ನಿನ್ನೆ ನೀವೇನು ಎಲ್ಲೋ ಕರ್ಟನ್ನ ನೋಡಿದ್ರಿ, ಇಲ್ಲಿ ಇದೇ ಜಾಗದಲ್ಲಿ ಇವಾಗ ದೇವರಿದೆ. ನಿಮಗೋಸ್ಕರ ಸ್ಪೆಷಲ್ ದರ್ಶನ ನಾನು ಮಾಡಿಸ್ತಾ ಇದ್ದೀನಿ. ಇನ್ನು ಹತ್ರದಲ್ಲಿ ಹೋಗಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ದರ್ಶನ ಮಾಡಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಪ್ರೊಸೆಷನ್ ಇರುತ್ತೆ ಆ್ಯಂಡ್ ಲಾಸ್ಟ್ ರಿಚುವಲ್ಸ್ ಏನೇನು ಮಾಡ್ತಾರೆ ದೇವ್ರನ್ನ ಇಳ್ಸೋಕ್ಕೆ ಮುಂಚೆ ಅದೆಲ್ಲ ಕರ್ಗನ ಹೇಗೆ ಇಳಿಸ್ತಾರೆ ಆ್ಯಂಡ್ ಕರ್ಗ ಹೇಗೆ ಬಂದು ದೇವ್ರ ಹತ್ರ ಪೂಜೆ ಮಾಡುತ್ತೆ ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ನೀವು ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಆ್ಯಂಡ್ ಇವತ್ತು ಬರೀ ದರ್ಶನ ನಡೀತಾ ಇದೆ ಆ್ಯಂಡ್ ಆ ದರ್ಶನಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಸ್ಪೆಷಲ್ ದರ್ಶನದಲ್ಲೂ ಅಷ್ಟೇ ಜನ ಇದ್ದಾರೆ ಆ್ಯಂಡ್ ನಾರ್ಮಲ್ ದರ್ಶನದಲ್ಲೂ ಅಷ್ಟೇ ಜನ ಇದ್ದಾರೆ. ಇವಾಗ ಜಾತ್ರೆ ಬೀದಿಗೆ ನಾವು ಮತ್ತೆ ಹೋಗ್ತಾ ಇದ್ದೀವಿ. ಬಿಕಾಸ್ ವಿ ಹ್ಯಾವ್ ಓನ್ಲಿ 3 days ಆಫ್ ದಿಸ್ ಜಾತ್ರೆ. ವಿ ಹ್ಯಾವ್ ಟು ಮೇಕ್ ಇಟ್ ಔಟ್ ಆಫ್ ಇಟ್ ಎವ್ರಿಥಿಂಗ್. ಆ್ಯಂಡ್ ಅಲ್ಲಿಗೆ ದೇವ್ರಿಗೆ ನಿಂಬೆಹಣ್ಣು ಹಾರ ದೇವಸ್ಥಾನದಿಂದ ಹೊರಡ್ತಾ ಇತ್ತು. ಟಮಟೆ ಜೊತೆಗೆ ಎಲ್ಲಾದ್ರ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಕಾಣಿಸೋರು ನೋಡಿ ಜಾತ್ರೆಯಲ್ಲಿ ನಮಗೆ ಲಾಂಗ್ ವೆಯ್ಟೆಡ್ ಮನೆ ಇಷ್ಟ ಹತ್ರ ಇಟ್ಕೊಂಡು ನಾವಿಬ್ರು ಸಿಕ್ಕಲ್ಲ. ಈ ಥರ ಜಾತ್ರೆಯಲ್ಲಿ ಸಿಗ್ತೀವಿ. ಹಾಂ, ಜಾತ್ರೆ ಶಾಪಿಂಗ್ ಜೋರಾಗಿ ನಡೆಸ್ತಾಳೆ. ಅದು ಪೂರ ರಂಜಿತ್ ಅವ್ರ ಫ್ಯಾಮಿಲಿ ಮುಂದೆ ಹೋಗ್ಬಿಟ್ರು. ಟೈಮ್ 11:15 ಇಷ್ಟ ಮೇಲೆ ಬರೋದು ನಾವೆಲ್ಲ ಜಾತ್ರೆಗೆ. ಎಷ್ಟು ಕಮ್ಮಿ ಜನ ಅಲ್ವಾ? ಸರಿ ಇವಾಗ ರಂಜಿತನ ಬ್ಲಾಗಲ್ಲಿ ನಾವು ಹೋಗ್ಬೇಕು. ಸೊ ಆಮೇಲೆ ಹತ್ತು ಬಿಡಿ, ಕೃಷ್ಣ ಮನೆ ಬರ್ತಾನೆ ಕಾಪಾಡಕ್ಕೆ. ನೋವಾಗ್ತಾ ಇದ್ಯಾ? ನೋವಾಗ್ತಾ ಇದ್ಯಾ? ಆಗ ಮುಖದ ಮೇಲೆ ಇನ್ನೊಂದ್ಸ ನೋವಾಗುತ್ತೆ. ನೀವೇನಾದರೂ ಈ ವ್ಲಾಗ್ ನೋಡ್ತಾ ನಿಮ್ಗೇನಾದರೂ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಈ ಥರ ಜಾತ್ರೆಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ರೋಡ್ ಸೈಡ್ ಹಾಕ್ತಾರಲ್ಲ ಆ ಥರದಲ್ಲೆಲ್ಲ ಹಾಕ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಅವ್ರು ನೀಡಲ್ನ ಚೇಂಜ್ ಮಾಡಲ್ಲ, ಬರೀ ಬಿಸಿನೀರಲ್ಲಿ ವಾಶ್ ಮಾಡಿ ಅದೇ ನೀಡಲ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ನಾಟ್ ಅಟ್ ಆಲ್ ಸೇಫ್. ಅದರಿಂದ ತುಂಬ ಕಾಯಿಲೆಗಳು ಬರುತ್ತೆ. ಪ್ಲೀಸ್ ಈ ಥರ ಜಾಗದಲ್ಲಿ ಹಾಕ್ಸ್ಕೋಬೇಡಿ. ಒಳ್ಳೆ ಟ್ಯಾಟೋ ಆರ್ಟಿಸ್ಟ್ನ ಹುಡುಕಿ ಯಾರು ಸೇಫಾಗಿ ಹಾಕ್ತಾರೆ ಅವ್ರ ಹತ್ರ ಮಾತ್ರ ಹಾಕ್ಸ್ಕೊಳ್ಳಿ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ತಾನೆ. ಬರ್ತಾ ಸುಮಂತ್ ಅವ್ರು ಸಿಕ್ಕಿದ್ರು. ಅದಾದಮೇಲೆ ಮಧ್ಯದ ಜಾತ್ರೆಯಲ್ಲಿ ರಂಜಿತಾ ಸಿಕ್ಕಿದ್ರು ಅಂತ ಯಾಕಂತ ಇದ್ದೀನಿ. ರಂಜಿತಾ ಆ್ಯಂಡ್ ಹೋಲ್ ಫ್ಯಾಮಿಲಿ ಸಿಕ್ಕಿದ್ರು. ಆ್ಯಂಡ್ ಎಷ್ಟೊಂದು ಜನ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಿಕ್ಕಿದ್ರು ಇವತ್ತು. ಯೂಟ್ಯೂಬಿಂದ ಬಂದು ಗುರ್ತಿಸೋರು ಇವಾಗ ಜಾಸ್ತಿ ಜನ ಬಂದು ಗುರ್ತಿಸ್ತಾರೆ. ದಟ್ ಇಸ್ ಸಚ್ ಅ ಹ್ಯಾಪಿ ಮೂಮೆಂಟ್. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ದಿನದಿಂದ ಜಾಸ್ತಿ ಜನ ಗುರ್ತಿಸ್ತಾರೆ. ಬಟ್ ಚಿಕ್ಕ ಮಕ್ಕಳೆಲ್ಲ ಬಂದ್ಬಿಟ್ಟು ಕೇಳ್ತಾರೆ, ನೀವು ಯೂಟ್ಯೂಬಲ್ಲಿ ಮಾಡ್ತೀರಾ ಅಲ್ವಾ ಅಕ್ಕ ಅಂತ ಕೇಳ್ತಾರೆ. ತುಂಬ ಖುಷಿ ಆಗುತ್ತೆ. ಅಂದರೆ ಮಕ್ಕಳು ಮನಸ್ಸಿಗೆಲ್ಲದ್ದು ಸ್ವಲ್ಪ ಕಷ್ಟ ಅಲ್ವಾ, ಅದಕ್ಕೆ ಮಕ್ಕಳು ಬಂದು ಮಾತಾಡಿದಾಗ ತುಂಬ ಖುಷಿ ಆಗುತ್ತೆ. ಹೆಂಗಿತ್ತು ನಿಮಗೆ ಎಲ್ಲರೂ ಬಂದು ಮಾತಾಡ್ಸೋದು? ಅಯ್ಯೋ, ಎಲ್ಲ ಡೈರೆಕ್ಟಾಗಿ ಸ್ವಲ್ಪ ಎಷ್ಟೊಂದು ಜನ ಬಂದು ಡೈರೆಕ್ಟಾಗಿ ಮಾತಾಡ್ಸೋರು. ಬಟ್ ನಾನು ನೋಡಿದ್ದೊಂದು 100-150 ಜನ ಎಲ್ಲ ಒಳಗಡೆ ಈ ಅಕ್ಕ ನೋಡಿ ರೀಲ್ಸ್ ಮಾಡ್ತಾರೆ ಅಂತ ಅಂದರೆ ಯಾರ ಜೊತೆನಾದ್ರು ಬಂದಿರ್ತಾರಲ್ವಾ ಅವ್ರಿಗೆ ಹೇಳ್ತಾ ಇರ್ತಾರೆ, ನಾನು ನಿಂಗೆ ತೋರಿಸ್ತೀನಲ್ಲ, ಈ ವಿಡಿಯೋ ತೋರಿಸ್ತೀನಲ್ಲ, ಈ ಅಕ್ಕನೇ ಮಾಡೋದು ಅಂತಾರೆ. ಇಲ್ಲಾಂದರೆ ಈ ಅಕ್ಕ ರೀಲ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನನ್ನ ಪೇಜ್ನೇ ಹುಡ್ಕೊಂಡು ಅಲ್ಲೇ ನಿಂತಿರ್ತಾರೆ. ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಬಂದು ಮಾತಾಡ್ಸ್ತಾರೆ, ಸ್ವಲ್ಪ ಜನ ಬಂದು ಮಾತಾಡ್ಸಲ್ಲ. ಬಟ್ ನೀವು ಎಲ್ಲರೂ ನನ್ನ ನೆಕ್ಸ್ಟ್ ಟೈಮ್ ನೋಡಿದ್ರೆ ಬಂದು ಮಾತಾಡಿಸಿ. ಆ್ಯಂಡ್ ನನಗೂ ಖುಷಿ ಆಗುತ್ತೆ. ಎಷ್ಟೊಂದು ಜನ ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಕೊಡ್ತಾರೆ. ನಿನ್ನೆ ಒಬ್ರನ್ನ ನಾವು ಆ ಥರ ಮೀಟ್ ಮಾಡಿದ್ವಿ. ನಮ್ಮ ಸ್ಕೂಲ್ ಮೇಟೆ ಒಬ್ಬರು, ಅವ್ರ ಫ್ರೆಂಡು, ಅವರು ಮಮ್ಮಿಗೆ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಆಂಟಿ ನೀವು. ಯಾರು ಈ ಥರ ಅಂದರೆ ಇವಾಗಿನ ಕಾಲದಲ್ಲಿ ಮಕ್ಕಳು ಮಾಡೋದು ಈಸಿ, ಅವರು ಈಸಿಯಾಗಿ ಮಾಡಿಬಿಡ್ತಾರೆ ರೀಲ್ಸ್ ಎಲ್ಲ. ಬಟ್ ನಾವು ಮಾಡೋದು ಈಸಿ, ನಮ್ಮ ಜನರೇಷನ್. ಬಟ್ ಅಮ್ಮಂದ್ರು ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಸಪೋರ್ಟ್ ಮಾಡಿ ಮಾಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಕಾಂಪ್ಲಿಮೆಂಟ್ ಮಾಡಿದ್ರು. ಇಟ್ ಇಸ್ ವೆರಿ ವೆರಿ ನೈಸ್. ಆ್ಯಂಡ್ ಇವಾಗ ಟೈಮು ಕರೆಕ್ಟಾಗಿ 12:15 ಆಗಿದೆ. ಇವಾಗ ತಾನೇ ನಾವು ಬಂದ್ವಿ ಮನೆಗೆ. ಬಟ್ ದೆನ್ ವಿ ಥಾಟ್, ನಂಗೆ ಊಟ ಮಾಡಿದ್ದು ಯಾಕೋ ಒಂದು ಸ್ವಲ್ಪ ಕಿಚಿ ಅನ್ನಿಸ್ತಾ ಇದೆ, ಅದಕ್ಕೆ ಟೀ ಕುಡ್ಕೊಂಡು ಬರೋಣ ಅಂತ. ಇಲ್ಲೆಲ್ಲೂ ಟೀ ಕುಡಿಯೋದ್ರಲ್ಲಿ ಮಜಾನೂ ಇರಲ್ಲ ಆ್ಯಂಡ್ ಚೆನ್ನಾಗೂ ಇರಲ್ಲ ಇಷ್ಟೊತ್ತಲ್ಲಿ. ಅದಕ್ಕೆ ನಾವು ನಗರಕ್ಕೆ ಹೋಗ್ತಾ ಇದ್ದೀವಿ. ನಗರ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ ಕಮೆಂಟ್ ಮಾಡಿ. ಅಷ್ಟರಲ್ಲಿ ನಾನು ನಿಮ್ಮನ್ನ ನಗರಕ್ಕೆ ಕರ್ಕೊಂಡು ಹೋಗ್ತೀನಿ. ಯು ಸ್ಟಿಲ್ ಹ್ಯಾಸಂಟ್ ಗೆಸ್ಡ್ ಇಟ್ ರೈಟ್. ನಾವು ಬಂದಿದ್ದೀವಿ ಶಿವಾಜಿ ನಗರ್ಗೆ. ಇಲ್ಲೇ ಟೀ ಕುಡಿತಾ ಇದ್ದೀವಿ. ಏನೋ ಹರೀರ ಅಂತೆ, ನಿಮಗೆ ಟ್ರೈ ಮಾಡಿಸ್ತಾವನೆ. ನನಗೆ ಏನಂತ ಗೊತ್ತಿಲ್ಲ. ಬಾದಾಮಲ್ಲಿ ಮಾಡಿರ್ತಾರೆ. ಲೆಟ್ಸ್ ಟ್ರೈ ಆ್ಯಂಡ್ ಸಿ ಹರೀರ ಅಂದರೆ ಏನಂತ. ಸ್ವಲ್ಪ ಮಿಕ್ಕಿದೆ ಲಾಸ್ಟ್ ಪಾರ್ಟ್, ಅದನ್ನು ನಾನು ಕುಡಿತಾ ಇದ್ದೀವಿ. ಇನ್ನು
ಭುಜ ತಗುಳಿದರೆ ಪುಳಕ ಕಾಡೋ ಮೌನ ನೀ ಅಂತರ ಪಂಜರ. ನಾವು ಬಿಸಿ ಬಿಸಿ ಹರಿರ ಕುಡ್ಕೊಂಡು ಇವಾಗ ಶಿವಾಜಿನಗರದಿಂದ ವಾಪಸ್ ಬರ್ತಾ ಇದ್ದೀವಿ. ವಾಪಸ್ ಬರಬೇಕಾದ್ರೆ ಒಳ್ಳೆ ಸಾಂಗ್ಸ್ಗಳನ್ನ ಕೇಳ್ಕೊಂಡು ಬರ್ತಾ ಇದ್ವಿ. ಲಾಂಗ್ ಡ್ರೈವ್ ಥರನೇ ಫೀಲ್ ಇತ್ತು ಅದು. ನನಗೆ ಹಾಡುಗಳು ಕೇಳ್ತಾ ಆ ಹಾಡನ್ನ ಹಾಡೋಕ್ಕೆ ತುಂಬಾ ಇಷ್ಟ. ಕೆಟ್ಟದಾಗಿದೆ ನನ್ನ ವಾಯ್ಸು, ಸ್ವಲ್ಪನೂ ಚೆನ್ನಾಗಿಲ್ಲ, ಅದು ನನಗೂ ಗೊತ್ತು. ಬಟ್ ಇಟ್ ಈಸ್ ನಾಟ್ ಅಬೌಟ್ ದ ವಾಯ್ಸ್, ಇಟ್ ಈಸ್ ಅಬೌಟ್ ದ ಹ್ಯಾಪಿನೆಸ್. ಸೊ ನನಗೆ ಒಂಥರ ಖುಷಿ ಸಿಗುತ್ತೆ. ನನಗೆ ಪೂರ ಲಿರಿಕ್ಸ್ನ ಬಾಹೆಟ್ ಮಾಡಿಕೊಂಡು ಅದೇ ಥರ ಹಾಡಿಕೊಂಡು ಎಲ್ಲನೂ ಕರೆಕ್ಟಾಗಿ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಸಿಗುತ್ತೆ. ಹಾಡು ಹೇಳಬೇಕಾದ್ರೆ ನನಗೆ ಖುಷಿ ಆಗುತ್ತೆ ತುಂಬಾ. ಮುಂಚೆ ಎಲ್ಲ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ಯು ವಿಲ್ ನಾಟ್ ಬಿಲೀವ್, ನಾನು ಹಾಡು ಕೇಳಿಕೊಂಡು ಲಿರಿಕ್ಸ್ ಬರ್ಕೊಂಡು ಅದನ್ನು ಬಾಹೆಟ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ನನ್ನ ಕಸಿನ್ ಎವ್ರಿ ಸ್ಯಾಟರ್ಡೆ ಸಂಡೇ ಮೀಟ್ ಮಾಡಿದಾಗ ಆ ಹಾಡನ್ನ ಲಿಟ್ರಲಿ ಬಾಹೆಟ್ ಮಾಡಿ ನಾವು ಟಿ ವಿಲಿ ಕೇಳ್ಕೊಂಡು ಹಾಡ್ತಾಯಿದ್ವಿ. ಆವಾಗ ಉದ್ಯಾ ಮ್ಯೂಸಿಕ್ದೊಂದು ಹುಚ್ಚಿತ್ತಲ್ವ, ಯಾವಾಗಲೂ ಉದ್ಯಾ ಮ್ಯೂಸಿಕ್ ಕೇಳೋದು. ನಾನು ಇವಾಗಲೂ ಅಷ್ಟೇ, ನಮ್ಮ ಮಮ್ಮಿ ಸೀರಿಯಲ್ಸ್ ನೋಡ್ತಾ ಇರ್ತಾರೆ. ಬಟ್ ಆಫ್ಟರ್ 9:30 10 o'clock ಎಲ್ಲ ನಾನು ಉದ್ಯಾ ಮ್ಯೂಸಿಕ್, ರಾಜ್ ಮ್ಯೂಸಿಕ್ ಈ ಥರ ಹಾಡುಗಳು ಅದರಲ್ಲಿ ಬರೋವಂಥ ಹಾಡುಗಳನ್ನ ಕೇಳ್ತಾ ಇರ್ತೀನಿ. ನಂಗೆ ತುಂಬ ಖುಷಿ ಕೊಡುತ್ತೆ ಹಾಡು ಕೇಳೋದು, ಹೇಳೋದು, ಹಾಡೋದು, ಜೊತೆಗೆ ವಾಯ್ಸ್ ಕೆಟ್ಟದಾಗಿದ್ರು ತುಂಬ ಇಷ್ಟ ಆಗುತ್ತೆ. ನಿಮಗೂ ಹಾಗೇನಾ? ಎಲ್ಲರೂ ಹೋಗ್ತಾನಂದ್ರೆ ನೋಡಿ ಹೆಂಗೆ ಹೋಗುತ್ತೆ. ಏನು ಬೇಡ, ಏನು ಬೇಡಪ್ಪ, ಏನು ಬೇಡ. ಸೊ ಎಕ್ಸಾಕ್ಟ್ಲಿ ಇನ್ನು 1 ಗಂಟೆ ಆಗೋಕ್ಕೆ 20 ಸೆಕೆಂಡ್ ಬಾಕಿ ಇದೆ. ಇವಾಗ ತಾನೇ ನಾನು ಮನೆಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಇಟ್ ವಾಸ್ ಸಚ್ ಅ ಗುಡ್ ಡೇ. ನಿದ್ದೆ ಬರುತ್ತೆ ಚೆನ್ನಾಗಿ. ಇವತ್ತು ಬೇಜಾನು ಓಡಾಡ್ಬಿಟ್ಟಿದ್ದೀನಿ, ಇಲ್ಲಾಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ಎನಿವೇಸ್, ಶಿವಾಜಿನಗರದಿಂದ ನಾನು ಇದೊಂದು ಬಿಸ್ಕೆಟ್ ತೊಗೊಂಡು ಬಂದೆ. ಸೋ ಬಟರ್ ಗೇನ್, ಸೋ ನೈಸ್. ಈ ಥರ ಬಿಸ್ಕೆಟ್ ನಾವು ಸ್ಕೂಲ್ಗೆ ಹೋಗುವಾಗ ಸಿಗ್ತಾಯಿತ್ತು, ಬೆಣ್ಣೆ ಬಿಸ್ಕೆಟ್ ಥರ. ಸೊ ಇದೊಂದು ಬಿಸ್ಕೆಟ್ ತೊಗೊಂಡು ಬಂದೆ. ಲೈಟಿಂಗ್ ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ? ಎನಿವೇಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆ ಪ್ರೊಸೆಷನ್ ತೋರಿಸ್ತೀನಿ. ನಾಳೆ ಗಂಗಮ್ಮದು ಲಾಸ್ಟ್ ಡೇ. ಇವತ್ತು Day 2 ಆಗಿತ್ತು, ನಾಳೆ ಲಾಸ್ಟ್ ಡೇ. ಸೊ ನಾಳೆ ಲಾಸ್ಟ್ ಡೇ ಪ್ರೊಸೆಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.